ಕ್ಲೋಸ್ ಎಂಡೆಡ್ ಕಾಲ್ ಟು ಆಕ್ಷನ್ ಅಂಡ್ ಕಂಟೆಂಟ್ ಥೀಮ್. ಇದು ಎರಡೂ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಬೇಸ್, ಫಾಲೋವರ್ ಬೇಸ್ ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವೇನಾದ್ರೂ ಒಂದು ಪೋಸ್ಟ್ ಮಾಡಿಬಿಟ್ರೆ ಜನ ಏನ್ ಅನ್ಕೋಬೇಕು, ಇವ್ರು ಇದನ್ನ ತಿಳಿಸೋದಕ್ ನೋಡ್ತಾ ಇದ್ದಾರಾ ಅಥವಾ ಏನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅಥವಾ ಇನ್ವೈಟ್ ಮಾಡ್ತಾ ಇದ್ದಾರಾ? ಸೊ ನಾವು ಯಾವುದೇ ಪೋಸ್ಟ್ ಮಾಡ್ಲಿ ಅದು ಕನ್ವರ್ಸೇಷನ್ ಮೋಡ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾವೊಂದು ಪೋಸ್ಟ್ ಮಾಡಿರ್ತೀನಿ, ಆ ಪೋಸ್ಟ್ ಕೆಳಗಡೆ ಏನ್ ಬರೀತೀನಿ, ಓಕೆ ಕಮೆಂಟ್ ಬಿಲೋ ಇಫ್ ಯು ಅಗ್ರಿ. ಅದನ್ನ ನೋಡಿದವರು, ಲೈಕ್ ಆದವರು ಏನಾದ್ರು ಕಮೆಂಟ್ ಮಾಡಿದ್ರೆ ಒಂದು ಅವಕಾಶನ ನಾವು ಕ್ರಿಯೇಟ್ ಮಾಡ್ತೀವಿ ಆ ಕನ್ವರ್ಸೇಷನ್ ಮುಂದುವರ್ಸೋದಕ್ಕೆ. ಸೊ ನಾನು ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಭವಿಷ್ಯನ ರೂಪಿಸ್ಕೋಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹಾಕಿದಾಗ, ವಾಟ್ ಡು ಯು ಥಿಂಕ್? ಆರ್ ಯು ಫೈಂಡಿಂಗ್ ಎನಿ ವ್ಯಾಲ್ಯೂ ಇನ್ ದಿಸ್? ಎಸ್ ಅಂತ ಯಾರು ಕಮೆಂಟ್ ಮಾಡ್ತಾರೆ, ನಾನು ವಾಪಸ್ ಅವ್ರ ಜೊತೆ ಕನೆಕ್ಟ್ ಆಗಿ ಮತ್ತೆ ನನ್ನ ಪ್ರಾಡಕ್ಟ್ ಆಗ್ಲಿ ನನ್ನ ಸರ್ವಿಸ್ ಬಗ್ಗೆ ನಾನು ಮಾತಾಡಬಹುದು. ಈ ತರ ಒಂದು ಯಾವ್ದೋ ಒಂದು ಕ್ಲೋಸ್ ಎಂಡೆಡ್ ನಾನು ಹಾಕಿದ್ರೆ, ಡೆಫಿನೆಟ್ಲಿ ಕಾಲ್ ಟು ಆಕ್ಷನ್ ಬಟನ್ ಹಾಕಿದ್ರೆ ಅಥವಾ ಓಪನ್ ಎಂಡೆಡ್ ಕ್ವಶನ್ ಇಟ್ರೆ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನಮ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಅವ್ರಿಗೆ ಅವಾಗ ಅನ್ಸಲ್ಲ ಓಕೆ ಇವ್ರು ಬರೀ ತಮ್ದೇ ಹೇಳ್ತಾ ಇದಾರೆ ಅಂತ ಅನ್ಸಲ್ಲ, ಓಕೆ ನಮ್ಮ ಒಪಿನಿಯನ್ ಕೂಡ ಇವ್ರು ಕೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಆಮೇಲೆ ಯಾರಿಗಾದ್ರೂ ಏನಾದ್ರು ಕ್ಲೋಸ್ ಎಂಡೆಡ್ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೊಸ ಐ ಗ್ಲಾಸಸ್ ಬಂದಿದೆ, ಆ ಐ ಗ್ಲಾಸಸ್ ತುಂಬಾ ಫ್ಯಾಷನೇಬಲ್ ಇದೆ, ಆಮೇಲೆ ಯಂಗ್ಸ್ಟರ್ಸ್ ಗೆ ಡೆಫಿನೆಟ್ ಆಗಿ ಲೈಕ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ನೀವು ಆಡ್ ಮಾಡ್ತಾ ಇದ್ದೀರಾ. ಅದನ್ನ ಆಡ್ ಮಾಡ್ಬೇಕಾದ್ರೆ ನಿಮ್ಮ ಪೋಸ್ಟರ್ ಕ್ರಿಯೇಟ್ ಮಾಡಿರ್ತಾರೆ, ನಿಮ್ ಕಂಟೆಂಟ್ ಮಾಡಿರ್ತೀರಾ. ಆ ಕಂಟೆಂಟ್ ಪೋಸ್ಟರ್ ಎರಡು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಅವಾಗ ನೋಡಿದವ್ರು ಬರೀ ವಾವ್ ಅಂತ ಅಂದು ಸುಮ್ನೆ ಅಲ್ಲಿಗೆ ಸುಮ್ನಾಗ್ಬಾರ್ದು. ಕೆಳಗಡೆ ನೀವು ಟ್ಯಾಗ್ ಅ ಫ್ರೆಂಡ್ ಹೂ ನೀಡ್ಸ್ ಒನ್. ಅವ್ರಿಗೆ ಅದು ಇಂಪಾರ್ಟೆಂಟ್ ಅಲ್ಲದೆ ಇದ್ರು ಯಾರಿಗೆ ಅದು ಬೇಕಾಗಿರುತ್ತೆ ಅವ್ರಿಗೆ ಟ್ಯಾಗ್ ಮಾಡಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಅವ್ರ ತಲೆಯಲ್ಲಿ, ಅವ್ರ ಮೆಮರಿನಲ್ಲಿ ಯಾರಾದ್ರೂ ಒಬ್ರಾದ್ರೂ ಫ್ರೆಂಡ್ ಬಂದೇ ಬರ್ತಾರೆ. ಸೊ ಅವಾಗ ಅವ್ರನ್ನ ಟ್ಯಾಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ನೀವು ಒಂದು ಕೋಲ್ಡ್ ಲೆವೆಲ್ ಅಲ್ಲಿ ನಿಮ್ಮ ಇಂಟ್ರಾಕ್ಷನ್ ನ ಬೆಳೆಸ್ಕೋಬಹುದು. ಕಂಟೆಂಟ್ ಥೀಮ್, ಇವಾಗ ನಾನು ಕಂಟೆಂಟ್ ಏನ್ ಹಾಕ್ಬೇಕು, ಯಾವ ತರ ಇರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಪೋಸ್ಟರ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮ್ಮ ಕಲರ್ ಕಾಂಬಿನೇಷನ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸೇಮ್ ಇರಬೇಕು. ಪದೇ ಪದೇ ಚೇಂಜ್ ಮಾಡ್ತಾ ಇರಬಾರ್ದು. ಒಂದ್ಸತಿ ರೆಡ್ ಯೂಸ್ ಮಾಡೋದು, ಒಂದ್ಸತಿ ಬ್ಲೂ ಯೂಸ್ ಮಾಡೋದು, ಒಂದ್ಸತಿ ಯೆಲ್ಲೋ ಯೂಸ್ ಮಾಡೋದು, ಒಂದ್ಸತಿ ಪರ್ಪಲ್ ಯೂಸ್ ಮಾಡೋದು, ಆ ತರ ಮಾಡಬಾರ್ದು. ಜನರಿಗೆ ಕನ್ಫ್ಯೂಷನ್ ಆಗಕ್ ಶುರು ಆಗುತ್ತೆ. ಬೇಸಿಕಲಿ ಬ್ರ್ಯಾಂಡ್ ಇಮೇಜ್ ಕೆಳಗಡೆ ಬಂದ್ಬಿಡುತ್ತೆ. ನಿಮ್ಮ ಲೋಗೋ ಕಲರ್ಸ್ ಏನಿರುತ್ತೆ ಪ್ರೆಫರಬಲಿ ಅದೇ ಕಲರ್ಸ್ ನ ನೀವು ಚೂಸ್ ಮಾಡ್ಕೊಂಡು, ಪ್ರೆಫರಬಲಿ ಅದೇ ಕಲರ್ ನ ಬ್ಯಾಕ್ ಗ್ರೌಂಡ್ ನ ನೀವು ಇಟ್ಕೊಂಡು ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ನ ಕೂಡ ಹಾಕಿದ್ರೆ ತುಂಬಾನೇ ಒಳ್ಳೇದು. ಕಲರ್ ಕಾಂಬಿನೇಷನ್ ಸಿಮಿಲರ್ ಆಗಿರ್ಲಿ, ಪ್ಯಾಟರ್ನ್ ಒಂದೇ ತರ ಇರಲಿ, ಫಾಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಬ್ರ್ಯಾಂಡ್ ಮ್ಯಾನ್ಯುಯಲ್ ನ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇದೆಲ್ಲ ಇನ್ಲೈನ್ ನಲ್ಲಿ ಬಂದ್ಬಿಡುತ್ತೆ. ಇನ್ನು ಕಂಟೆಂಟ್ ಯಾವ್ದ್ರ ಬಗ್ಗೆ ಹಾಕ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಕಂಟೆಂಟ್ ಯಾವಾಗ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರಲಿ. ನೀವು ಏನನ್ನೇ ಮಾಡಿ ಜೀವನದಲ್ಲಿ ಅದನ್ನೆಲ್ಲ ತಂದು ನೀವು ಯಾವ ನಿಶ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇರ್ತೀರಾ ಅದಕ್ಕೇನೆ ಕನೆಕ್ಟ್ ಮಾಡ್ಬೇಕು. ಇವಾಗ ನಾನು ಕರಿಯರ್ ಕೋಚಿಂಗ್ ಬಗ್ಗೆ ಹಾಕ್ತಾ ಇದ್ದೀನಿ ಅಂದ್ರೆ ಕರಿಯರ್ ಬಗ್ಗೆನೆ ನಾನು ಪ್ರಮೋಟ್ ಮಾಡ್ಬೇಕು. ನಾನು ಡೆಫಿನೆಟ್ಲಿ ಬೇರೆ ಬೇರೆ ಕಡೆಯಿಂದ ತಂದು ನಾನು ಕಂಟೆಂಟ್ ನ ಅಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೇನೆ, ಬಟ್ ಫೈನಲಿ ಐ ಹ್ಯಾವ್ ಟು ಲಿಂಕ್ ದ್ಯಾಟ್ ಟು ಕರಿಯರ್ ಕೋಚಿಂಗ್. ನೀವು ಐ ಗ್ಲಾಸಸ್ ನ ಪ್ರಮೋಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಐ ಗ್ಲಾಸಸ್ ನ ಪ್ರಮೋಟ್ ಮಾಡಿ. ಅದನ್ನ ನೆಕ್ಸ್ಟ್ ನಿಮ್ಮ ಪ್ರಮೋಷನ್ ಬಂದು ನಿಮ್ಮ ಒಂದು ಫ್ರೀ ಐ ಚೆಕಪ್ ಅಂತ ಇರುತ್ತೆ, ಫ್ರೀ ಐ ಚೆಕಪ್ ಕೂಡ ಅದಕ್ಕೆ ರಿಲೆವೆಂಟ್ ಆಗಿದೆ. ಇವಾಗ ನಿಮ್ದೇ ಒಂದು ಬೇರೆ ಹಾಸ್ಪಿಟಲ್ ಇದೆ ಅಂತ ಆ ಸರ್ವಿಸ್ ಇದ್ರಲ್ಲಿ ಆಡ್ ಮಾಡಿದ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಏನೇನ್ ಸರ್ವಿಸ್ ಸಿಗುತ್ತೆ, ನಾನು ಈ ಪ್ರೊಫೈಲ್ ನ ಯಾತಕ್ಕೆ ಫಾಲೋ ಮಾಡ್ಬೇಕು, ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಾರ್ದು ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿರ್ಬೇಕು ನಮ್ಮ ಕಲರ್ ಅಲ್ಲಿ, ಫಾಂಟ್ ಅಲ್ಲಿ, ಕಂಟೆಂಟ್ ಅಲ್ಲಿ ಮತ್ತೆ ಡಿಸೈನ್ ಅಲ್ಲಿ. ಸೊ ಆವಾಗ ಮಾತ್ರ ಜನ ನಮ್ಮನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಜನ ನಮ್ಮನ್ನ ಅದಕ್ಕೇನೆ ಗುರುತಿಸ್ತಾರೆ. ಒಂದ್ಸತಿ ನಾನು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಪ್ರಮೋಟ್ ಮಾಡ್ತೀನಿ, ಇನ್ನೊಂದ್ಸತಿ ನಾನು ನನ್ನ ಬಿಸ್ನೆಸ್ ಲೈಫ್ ಬಗ್ಗೆ ಪ್ರಮೋಟ್ ಮಾಡ್ತೀನಿ ಅಂತ ನಾವು ಅನ್ಕೊಂಡ್ರೆ ಅದು ತಪ್ಪಾಗತ್ತೆ. ನೀವು ಪರ್ಸನಲ್ ಲೈಫ್ ಬಗ್ಗೆ ಪ್ರಮೋಟ್ ಮಾಡಿದ್ರು ಕೂಡ ಅಟ್ ದ ಎಂಡ್ ಆಫ್ ದ ಪೋಸ್ಟ್ ದಟ್ ಹ್ಯಾಸ್ ಟು ಲೀಡ್ ದೆಮ್ ಟು ದ ಪ್ರಾಡಕ್ಟ್ ಆರ್ ಸರ್ವಿಸ್ ವಾಟ್ ಯು ಆರ್ ಆಫರಿಂಗ್. ಆ ತರ ಇರ್ಬೇಕು, ಆವಾಗ್ಲೇ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಪರ್ಸನಲ್ ಕನೆಕ್ಟ್ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ನಿಮ್ಮ ಪರ್ಸನಲ್ ಲೈಫ್ ಇಂದ ಯಾವ್ದಾದ್ರು ಒಂದು ಸ್ಟೋರಿನ ಎತ್ಕೊಳ್ಳಿ, ಆ ಸ್ಟೋರಿನ ಎತ್ಕೊಂಡು ಅದನ್ನ ನಿಮ್ಮ ಪ್ರೊಫೆಷನಲ್ ಟಚ್ ಕೊಟ್ಟು ಅದನ್ನ ಪ್ರಮೋಟ್ ಮಾಡಿ. ಬರೀ ಪರ್ಸನಲ್ ಲೈಫ್ ನ ಶೇರ್ ಮಾಡೋದಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿ ಬಿಟ್ಬಿಡ್ಬೇಡಿ. ನಾನು ಆವಾಗ್ಲೂ ನಿಮಗೆ ನನ್ನ ಬುಕ್ ಬಗ್ಗೆ ತೋರಿಸಿದೆ, ನಾನು ಆ ಬುಕ್ ನ ಪಬ್ಲಿಷ್ ಮಾಡ್ತಾ ಇದ್ದೀನಿ ಕಮಿಂಗ್ ಸೂನ್ ಅಂತ ಹಾಕಿದೆ.
ಸೊ ಅದ್ರ ಕೆಳಗಡೆ ನಾನು ಏನ್ ಬರ್ತಿದ್ದೀನಿ, ಅ ಲಾಂಗ್ awaited book which I am going to publish, which is going to help people to make the right decision in their life. Definitely it is my personal thing, but I have given the professional touch to it. ಸೊ ಆ ತರ ಮಾಡೋದ್ರಿಂದ ಜನ ನಮ್ಮನ್ನ ಫಾಲೋ ಮಾಡೋದನ್ನ ಯಾವತ್ತೂ ಬಿಡಲ್ಲ. ಇನ್ನು ಸಿಮಿಲರ್ ಮೈಂಡೆಡ್ ಪೀಪಲ್ ಏನಿರ್ತಾರೆ ಅವ್ರನ್ನು ಕೂಡ ಇನ್ವೈಟ್ ಮಾಡ್ತಾರೆ, ಅವ್ರ ಜೊತೆ ಅದನ್ನ ಶೇರ್ ಮಾಡ್ತಾರೆ. ಸೊ ಈ ತರ ಆಗಿ ನಮ್ಮ ಆರ್ಗ್ಯಾನಿಕಲಿ ನಮ್ಮ ಫಾಲೋವರ್ಸ್ ತುಂಬಾ ಜಾಸ್ತಿ ಬೆಳೀತಾ ಹೋಗ್ತಾರೆ.